ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಇಂದಿನ ಮೀನ್ಸ್ ಜುಲೈ 1ರ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂತಹ ಟಾಪ್ 25 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ. ವಿಡಿಯೋ ಸ್ಟಾರ್ಟ್ ಮಾಡಿದ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದ್ರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಜಿಕೆ ಕ್ಲಾಸ್ಗಳನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ನಿಮ್ಮ ಅವಶ್ಯಕತೆ ಇರತಕ್ಕಂಥ ಫ್ರೆಂಡ್ಸ್ಗಳಿಗೆ ಆ ಒಂದು ಕ್ಲಾಸ್ಗಳನ್ನು ಶೇರ್ನ ಮಾಡಿ. ಓಕೆ, ಸೊ ಹಾಗೆ ನಿಮ್ಗೆ ಗೊತ್ತಿರಬಹುದು ಇಂದಿನ ದಿನ ಯಾವುದು ಅಂತಂದ್ರೆ ಜುಲೈ 1 ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಜುಲೈ 1ರ ವಿಶೇಷತೆ ಏನು ಅಂತ. ಸೊ ಈ ಒಂದು ಜುಲೈ 1ರಿಂದ ನಾವು ಬೇರೆ ಬೇರೆ ದಿನಗಳಾಗಿ ಆಚರಣೆ ಮಾಡ್ತೇವೆ. ಸೊ ಏನೇನಂತ ಆಚರಣೆ ಮಾಡ್ತೀವಿ? ಸೊ ನೀವು ಫಸ್ಟ್ ಗೊತ್ತಿದೆ ಏನಂತ ಆಚರಣೆ ಮಾಡ್ತೀವಿ? GST ದಿನ ಅಂತ ಆಚರಣೆ ಮಾಡ್ತೀವಿ, ಹೌದಾ? ಸೊ GST ಯಾವಾಗ ಜಾರಿಗೆ ಬಂತು? 2017 ಜುಲೈ 1 ಅಂತ ಹೇಳ್ತೀವಿ. ಸೊ GST ದಿನ ಆಚರಣೆ ಮಾಡ್ತೀವಿ. ಅಂಡ್ ದೆನ್ ನೆಕ್ಸ್ಟ್ ರಾಷ್ಟ್ರೀಯ ವೈದ್ಯರ ದಿನ ಅಂತ ಸಹ ಆಚರಣೆ ಮಾಡ್ತೀವಿ, ಸರಿನಾ? ಯಾವುದು? ಈ ಒಂದು ಜುಲೈ 1ನ್ನ ರಾಷ್ಟ್ರೀಯ ವೈದ್ಯರ ದಿನ ಅಂತ ಆಚರಣೆ ಮಾಡ್ತೇವೆ. ಸೊ ಇದನ್ನು ಕೇಳಬಹುದು, ನೆನ್ಪಿಟ್ಕೊಳ್ಳಿ. ಹಾಗೆ ಮತ್ತೆ ಯಾವ ದಿನ ಅಂತ ಆಚರಣೆ ಮಾಡ್ತೀವಿ? ನ್ಯಾಷನಲ್ CA ಡೇ ಅಂತ ಆಚರಣೆ ಮಾಡ್ತೀವಿ. CA ಅಂತಂದ್ರೆ ಏನು ಸರ್? ಕರೆಂಟ್ ಅಫೇರ್ಸ್ ಅಲ್ಲ, ಚಾರ್ಟೆಡ್ ಅಕೌಂಟ್ಸ್ ಅಂತ ಹೇಳ್ತೀವಿ. ಈ ಚಾರ್ಟೆಡ್ ಅಕೌಂಟೆಂಟ್ಸ್ಗಳ ದಿನ ಯಾವಾಗ ಅಂತ ಕೇಳಿದ್ರೆ ಜುಲೈ 1 ಅಂತ ಹೇಳಬೇಕು. ಓಕೆ, ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಇನ್ನೊಂದು ಸಹ ಇದೆ ಅಲ್ಲ, ಇದೇ ಒಂದು ಜುಲೈ 1ಗೆ ಇಂಪಾರ್ಟೆಂಟ್. ಏನು ಅಂತಂದ್ರೆ ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ಪತ್ರಿಕೆ ಆಗಿರ್ತಕ್ಕಂತಹ ಮಂಗಳೂರು ಸಮಾಚಾರ. ಯಾವ ಸಮಾಚಾರ? ಮಂಗಳೂರು ಸಮಾಚಾರ ಸ್ಥಾಪನೆ ಆಗಿರ್ತಕ್ಕಂಥದ್ದು ಸಹ, ಅದು ಆರಂಭ ಆಗಿರ್ತಕ್ಕಂಥ ದಿನಾಂಕವೂ ಸಹ ಇದೇ ಜುಲೈ 1 ಅಂತ ಹೇಳ್ತೀವಿ. ಹಾಗಾದ್ರೆ ವರ್ಷ ಯಾವುದು ಅಂತ? ಜುಲೈ 1 1743 ಅಂತ ಹೇಳ್ತೀವಿ. ಸರ್ ನಾನು ನೆನ್ಪಿಟ್ಕೊಳ್ಳಿ ಸರ್, 1780 ಅಲ್ವಾ, ಅದು ಆಗಸ್ಟ್ 21 ಬಂಗಾಳ್ ಗೆಜೆಟ್ ಆರಂಭ ಆಗಿರ್ತಕ್ಕಂಥದ್ದು. ಸೊ ಇದು ಯಾವುದು ಅಂತಂದ್ರೆ ಈ ಹರ್ಮನ್ ಮೋಗ್ಲಿಂಗ್ ಅವರ ಮಂಗಳೂರು ಸಮಾಚಾರ ಆರಂಭ ಆಗಿರ್ತಕ್ಕಂಥದ್ದು 1843 ಜುಲೈ 1 ಅಂತ ಹೇಳ್ತೇವೆ. ಸೊ ಇದೆಲ್ಲವೂ ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಒಂದು ಸರಿ ರಿವೈಸ್ನ ಮಾಡಿದೆ ನಿಮಗೆ ಅಷ್ಟೇ. ಸೊ ಹಾಗಾದ್ರೆ ಬನ್ನಿ ತಡ ಮಾಡೋದು ಬೇಡ, ಮೊದಲ ಪ್ರಶ್ನೆ ಏನಿದೆ ಅಂತ ನೋಡುವ. ಏನಿದೆ ಮೊದಲ ಪ್ರಶ್ನೆ? ಭಾರತದ ಮೊದಲ ಕಡಲಾಚಾರ ಸಮುದ್ರದ ತೀರದಲ್ಲಿ ಅಥವಾ ಸಮುದ್ರದಲ್ಲಿ ನಿರ್ಮಿಸಲಾದ ವಿಮಾನ ನಿಲ್ದಾಣಕ್ಕೆ ಯಾವ ರಾಜ್ಯದಲ್ಲಿ ಅನುಮೋದನೆ ನೀಡಲಾಗಿದೆ ಅಂತ ಕೇಳಿದ್ದಾನೆ. ಯಾವ ರಾಜ್ಯದಲ್ಲಿ ಅನುಮೋದನೆ ನೀಡಲಾಗಿರಬಹುದು? ಸೊ ಈ ಒಂದು ಕಡಲಾಚಾರ ಅಥವಾ ಈ ಒಂದು ಸಿ ಶೋರ್ ವಿಮಾನ ನಿಲ್ದಾಣಕ್ಕೆ ಯಾವ ರಾಜ್ಯದಲ್ಲಿ ಅನುಮೋದನೆ ನೀಡಲಾಗಿದೆ ಅಂತ. ಓಕೆ, ಸೊ ಯಾವ ರಾಜ್ಯ ಅಂದರೆ ದ್ಯಾಟ್ ಇಸ್ ಒಂದು ಮಹಾರಾಷ್ಟ್ರ ರಾಜ್ಯ ಅಂತ ಹೇಳ್ತೀವಿ. ಯಾವ ರಾಜ್ಯ? ಒಂದು ಮಹಾರಾಷ್ಟ್ರ ರಾಜ್ಯದಲ್ಲಿ ಈ ಸಮುದ್ರದ ಕಡಲಿನಲ್ಲಿ ಈ ಒಂದು ವಿಮಾನ ನಿಲ್ದಾಣಕ್ಕೆ ಅನುಮೋದನೆಯನ್ನು ನೀಡಲಾಗಿದೆ, ಸರಿನಾ? ಸೊ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಇಂಪಾರ್ಟೆಂಟ್ ಕ್ವಶನ್ ಇದು, ಯಾಕಂದರೆ ನಮ್ಮ ಭಾರತದ ಮೊದಲ ಇದೆ. ಸೊ ದ್ಯಾಟ್ಸ್ ವೈ. ಅಂಡ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಿದೆ ಅಂತಾರೆ, ಒಂದು ಬ್ಯಾಕ್ಟೇರಿಯಂ ನೇತಾಜಿ ಎಂಬ ಬ್ಯಾಕ್ಟೀರಿಯಾದ ಹೊಸ ಪ್ರಭೇದವನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಗಿದೆ ಅಂತ ಕೇಳಿದ್ದಾನೆ. ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಗಿರ್ಬೋದು? ಇದನ್ನು ಹೇಳ್ಬೋದಾ? ಗೆಸ್ ಮಾಡ್ಬೋದಾ? ಸೊ ಒಂದು ಈ ಒಡಿಶಾ ಆಗಿರಬೇಕು, ಯಾಕೆಂದರೆ ಅವರು ಹುಟ್ಟು ಬೆಳೆದಿರ್ತಕ್ಕಂಥ ಸ್ಥಳ. ಇಲ್ಲ ಅಂತಂದರೆ ಈ ಒಂದು ಪಶ್ಚಿಮ ಬಂಗಾಳ ಆಗಬೇಕು. ಯಾಕೆ? ಅವರು ಅತಿ ಹೆಚ್ಚು ಪ್ರಚಲಿತ ಹೊಂದಿರತಕ್ಕಂಥದ್ದು ಪಶ್ಚಿಮ ಬಂಗಾಳದಲ್ಲಿ, ಆ ಸಮಯದ ಬಂಗಾಳದಲ್ಲಿ ಅಂತ ನಾವು ಹೇಳ್ಬೋದು. ಓಕೆ, ಸೊ ಮೀನ್ಸ್ ಎರಡರಲ್ಲಿ ಒಂದು ಆಗಬೇಕು. ಸೊ ಆಪ್ಷನ್ ಸಿ ಆಗಲ್ಲ, ಆಪ್ಷನ್ ಡಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾದ್ರೆ ಇಲ್ಲಿ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಅಲ್ಲಿ ಯಾವುದಾಗ್ಬೋದು ಅಂತ, ಯಾವುದಾಗ್ಬೋದು ಹೇಳ್ಬೋದಾ? ಯಾವುದು ಅಂದರೆ ದಟ್ ಇಸ್ ಆಪ್ಷನ್ ಎ, ವೆಸ್ಟ್ ಬೆಂಗಾಲ್ ಅಂತ ಹೇಳ್ತೀವಿ. ಯಾವುದು? ಒಂದು ಬ್ಯಾಕ್ಟೀರಿಯಂ ನೇತಾಜಿ ಎಂತಕ್ಕಂಥ ಬ್ಯಾಕ್ಟೀರಿಯಾದ ಪ್ರಭೇದವನ್ನು ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಗಿದೆ ಅಂದರೆ ಇದು ಪಶ್ಚಿಮ ಬಂಗಾಳದಲ್ಲಿ ಕಂಡುಹಿಡಿಯಲಾಗಿದೆ. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ, ಇದು ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ನಿಮಗೆ ಸ್ವಲ್ಪ ಈ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಲೈಕ್ ಈ ರೀತಿಯ ಪ್ರಶ್ನೆಗಳನ್ನು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಕೇಳ್ತಾನೆ ಬಾರ್. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶವು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ತನ್ನ ಟೈಪಿಂಗ್ ಮಿಸ್ಟೇಕ್ ತನ್ನ ನಾಗರಿಕ ಪ್ರಶಸ್ತಿಯಿಂದ ಗೌರವಿಸಿದೆ ಅಂತ, ಸರಿನಾ? ಸೊ ಯಾವುದು ಈ ಒಂದು ಪ್ರಶಸ್ತಿ? ಈ ಒಂದು ಸಿಷೆಲ್ಸ್ ದೇಶ ನೀಡಿದೆ, ಆ್ಯಂಡ್ ದೆನ್ ಶ್ರೀಲಂಕಾ ನೀಡಿದೆ, ಉರುಗ್ವೆ ನೀಡಿದೆ, ಆ್ಯಂಡ್ ದೆನ್ ಕೆನಡಾ ನೀಡಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದೊಂದು ಸೌಭಾಗ್ಯನೋ ದೌರ್ಭಾಗ್ಯ ಅಂತ ಗೊತ್ತಿಲ್ಲ. ಸೊ ಇದು ಯಾವ ದೇಶ ನೀಡಿದೆ ಅಂದರೆ ಸಿಷೆಲ್ಸ್ ದೇಶ ನೀಡಿದೆ. ಬಿಕಾಸ್ ಇದು ಸ್ಥಾಪನೆ ಆಗಿರತಕ್ಕಂಥದ್ದು ಯಾವಾಗ ಅಂತಂದರೆ ಈ ಅವಾರ್ಡ್ ಕೊಡೋಕ್ಕಿಂತ 4 ದಿನಗಳ ಮುಂಚೆ. ಸೊ ದ್ಯಾಟ್ಸ್ ವೈ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಸರಿ ಒಂದಲ್ಲ ಸರ್ ಬಿಡಿ ಇದನ್ನು. ಆ್ಯಂಡ್ ನಿಮಗೆ ಇನ್ನೊಂದು ಸಹ ಗೊತ್ತಿರಲಿ, ಇಸ್ರೇಲ್ ದೇಶ ಒಂದು ಅವಾರ್ಡ್ ನೀಡುತ್ತಲ್ವಾ, ಆ ಅವಾರ್ಡ್ ಸಹ ಮೊಟ್ಟ ಮೊದಲನೇದಾಗಿ ಪಡೆದವರು ಇವರೇ, ಆ್ಯಂಡ್ ದೆನ್ ಕೊನೆಯದಾಗಿ ಪಡೆದವರು ಸಹ ಇವರೇ. ಓಕೆ, ಆ್ಯಂಡ್ ನೆಕ್ಸ್ಟ್ ಫಿಲಿಪೈನ್ಸ್ ದೇಶ ಸಹ ಒಂದು ಅವಾರ್ಡ್ ನೀಡುತ್ತೆ. ಅದು ಸಹ ಇವರಿಗೆ ಅವಾರ್ಡ್ ಕೊಡೋಕ್ಕಿಂತ ಮುಂಚೆ ಒಂದು 4-5 ದಿನಗಳ ಹಿಂದೆ ರೆಡಿ ಆಗಿದ್ದದು, AI ಮೇಡ್ ಎಲ್ಲವೂ ಸಹ. ಓಕೆ, ಸೊ ಇದು ಸಹ ನಿಮಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಒಂದು ಸಿಷೆಲ್ಸ್ನ ಒಂದು ರಾಜಧಾನಿ ಯಾವುದು ಅಂತ ಕೇಳ್ಬೋದು. ವಿಕ್ಟೋರಿಯಾ ಅಂತ ಹೇಳಬೇಕಾಗುತ್ತೆ. ಯಾವುದು? ಒಂದು ವಿಕ್ಟೋರಿಯಾ ಅಂತಕ್ಕಂಥದ್ದು ರಾಜಧಾನಿ ಆಗಿದೆ. ಯಾವ ದೇಶದ್ದು? ಒಂದು ಸಿಷೆಲ್ಸ್ ದೇಶದ್ದು ಅಂತ ಹೇಳ್ತೀವಿ. ಹಾಗೆ ಒಂದು ಸಿಷೆಲ್ಸ್ ದೇಶದ ಪ್ರೆಸಿಡೆಂಟ್ ಯಾರು ಅಂತ, ಪ್ರೆಸಿಡೆಂಟ್ ಅಲ್ಲಿ ಇಂಪಾರ್ಟೆಂಟ್ ಆಗ್ತಾರೆ. ಸೊ ನಮ್ಮ ದೇಶದಲ್ಲಿ ಪ್ರಧಾನಿ ಹೇಗೆ ಇಂಪಾರ್ಟೆಂಟ್ ಅಲ್ವಾ, ಮೀನ್ಸ್ ದ ಸುಪ್ರೀಂ ಅಲ್ವಾ. ಸೊ ಅಲ್ಲಿ ಯಾವುದು ಅಂತಂದ್ರೆ ಈ ಪ್ರೆಸಿಡೆಂಟ್ ಅಂತ ಹೇಳ್ತೀವಿ. ಯಾರವರು? ಪ್ಯಾಟ್ರಿಕ್ ಅವರು ಅಂತ ಹೇಳ್ತೀವಿ. ಹೆಸರನ್ನ ಯಾರು ಅಂದರೆ ಒಂದು ಪ್ಯಾಟ್ರಿಕ್ ಅಂತ ಹೇಳ್ತೀವಿ.
ಪ್ಯಾಟ್ರಿಕ್. ಆ ದೇಶದ ಅಧ್ಯಕ್ಷ ಯಾರು ಅಂದರೆ ಪ್ಯಾಟ್ರಿಕ್ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಯಾಕಂದರೆ ರೀಸೆಂಟಾಗಿ ವಿಸಿಟ್ ಆಗಿರೋ ಕಾರಣದಿಂದಾಗಿ ಸೊ ಕೇಳುವ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ಎಷ್ಟು ಒಪ್ಪಂದಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿ ಹೋಗಿ ಅಂತಂದರೆ 19 ಒಪ್ಪಂದಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ದೆನ್ ಅದರಲ್ಲಿ ಒಂದು ಯಾವುದು ಅಂತಾರೆ UPI ಒಪ್ಪಂದ ಅಂತ ಹೇಳ್ತೀವಿ. ಈ ಸಲ ಯಾವುದೇ ಒಂದು UPI ಅಂತ ಹೇಳ್ತೀವಿ. ಹಾಗಾದರೆ UPIಯನ್ನು ಕೊಳ್ಳುವಂತಹ ಈ ಎಷ್ಟನೇ ದೇಶ ಆಗಿದೆ ಈ ಒಂದು ಸಿಷಲ್ಸ್ ಅಂತ ನಿಮ್ಗೆ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ 10ನೇ ದೇಶವಾಗಲಿದೆ ಒಂದು ಸಿಷಲ್ಸ್ ಅಂತ. ಸೊ ಮೊದಲನೇ ದೇಶ ಯಾವುದು ಅಂತಾರೆ ಒಂದು ಭೂತಾನ್ ಫಸ್ಟ್ ಅಳವಡಿಸ್ಕೊಂಡಿದ್ದು. ಸೆಕೆಂಡ್ ಯಾವುದು ಅಳವಡಿಸ್ಕೊಂಡಿತ್ತು ಅಂದರೆ ಈ ಒಂದು ಯಾವುದು ಅಂತ ಹೇಳ್ತೀವಿ ನೇಪಾಳ ಅಳವಡಿಸ್ಕೊಂಡಿತ್ತು. ಥರ್ಡ್ ಯಾವುದು ಅಳವಡಿಸ್ಕೊಂಡಿತ್ತು ಅಂದರೆ ಈ ಒಂದು ಸಿಂಗಾಪುರ ಅಳವಡಿಸ್ಕೊಂಡಿತ್ತು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಒಂದು UAE ಅಳವಡಿಸ್ಕೊಳ್ತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಒಂದು ಫ್ರಾನ್ಸ್ ಅಳವಡಿಸ್ಕೊಳ್ತದೆ. ಓಕೆ, ಇದು ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಇನ್ನೂ ಸಮ್ ಮಿಡಲ್ 3 ಮರ್ತು ಹೋಗಿದ್ದಾವೆ. ಲಾಸ್ಟ್ 2 ಕೊನೆಯದು ನೆನಪಿಟ್ಕೊಳ್ಳಿ. 10ನೇದು ಸಿಷಲ್ಸ್. ಆ್ಯಂಡ್ ದೆನ್ 9ನೇದು ಯಾವುದು ಅಂತ ಹೇಳ್ತೀವಿ ಒಂದು ಕಾಂಬೋಡಿಯಾ ಅಂತ ಹೇಳ್ತೀವಿ. ಯಾವುದೇ ಒಂದು ಕಾಂಬೋಡಿಯಾ ದೇಶ ಎಂಬುದು ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಕೇಳ್ತಾನೆ, ಸೆಕೆಂಡ್ ಕೇಳ್ತಾನೆ, ಆ್ಯಂಡ್ ದೆನ್ ಲಾಸ್ಟ್ 2 ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ನೆನಪಿಟ್ಕೊಳ್ಳಿ. ಇಲ್ಲ ಅಂದರೆ ಈ ಕೆಳಗಿನ ಯಾವ ದೇಶ UPIಯನ್ನು ಹೊಂದಿಲ್ಲ ಅಂತ ನಿಮಗೆ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ. ಸಿಂಪಲ್ ಅಲ್ಲಿ ಎಲಿಮಿನೇಷನ್ ಮಾಡಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಗರ್ಭಿಣಿಯರು, ತಾಯಂದಿರು ಮತ್ತು ಮಕ್ಕಳಿಗೆ ಸರ್ಕಾರಿ ಕಲ್ಯಾಣ ಯೋಜನೆಗಳ ಪ್ರಯೋಜನಗಳನ್ನು ಒದಗಿಸಲು PM ಫ್ಯಾಮಿಲಿ ಕೇರ್ ಟ್ರ್ಯಾಕರ್ ಪೈಲಟ್ ಯೋಜನೆಯನ್ನು ಎಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದಾನೆ. ಯಾವುದು PM ಫ್ಯಾಮಿಲಿ ಕೇರ್ ಟ್ರ್ಯಾಕರ್ ಪೈಲಟ್ ಯೋಜನೆಯನ್ನು ಆರಂಭಿಸಿರತಕ್ಕಂಥದ್ದು ಯಾವ ರಾಜ್ಯದಲ್ಲಿ ಅಂತ, ಯಾವ ರಾಜ್ಯದಲ್ಲಿ ಇದನ್ನು ಆರಂಭ ಮಾಡಲಾಗಿರಬಹುದು ಹೇಳ್ಬೋದಾ? ಸರ್ ಇದು ರಿಪೀಟೆಡ್ ಅಲ್ವಾ ಕ್ವಶನ್? ಹೌದು ರಿಪೀಟೆಡ್ ಕ್ವಶನ್, ಬಟ್ ಇದು ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿ ಇದನ್ನು ಆರಂಭ ಮಾಡಲಾಗಿದೆ ಅಂದರೆ ದ್ಯಾಟ್ ಈಸ್ ಇನ್ ಗಾಂಧಿನಗರ ಅಂತ ಹೇಳ್ತೀವಿ. ಯಾವುದೇ ಒಂದು PM ಪ್ರಧಾನಮಂತ್ರಿ ಫ್ಯಾಮಿಲಿ ಕೇರ್ ಟ್ರ್ಯಾಕರ್ನ ಪೈಲಟ್ ಯೋಜನೆಯನ್ನು ಆರಂಭಿಸಿರ್ತಕ್ಕಂಥದ್ದು ಎಲ್ಲಿ ಅಂದರೆ ಒಂದು ಗುಜರಾತ್ನ ಗಾಂಧಿನಗರ ಅಂತ ಹೇಳ್ತೀವಿ. ಸರ್ ಯಾವುದೇ ಒಂದು ಗುಜರಾತ್ ರಾಜಧಾನಿ ಆಗಿರ್ತಕ್ಕಂಥ ಗಾಂಧಿನಗರ ಅಂತಕ್ಕಂಥ ಒಂದು ಸಿಟಿಯಲ್ಲಿ ಇದನ್ನು ಆರಂಭ ಮಾಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 61 ಸಂರಕ್ಷಿತ ಸ್ಥಳಗಳೊಂದಿಗೆ ಎಷ್ಟು 61 ನಂಬರ್ ನೆನಪಿಟ್ಕೊಳ್ಳಿ. 61 ಸಂರಕ್ಷಿತ ಸ್ಥಳಗಳೊಂದಿಗೆ ಅಧಿಕೃತವಾಗಿ ಯುನೆಸ್ಕೋ ವಿಶ್ವ ಪರಂಪರೆಯ ರಾಜಧಾನಿಯಾದ ದೇಶ ಯಾವುದು ಅಂತ ಕೇಳಿದಾನೆ. ಸರ್ ಸೊ ಇನ್ ಇಂಗ್ಲೀಷಲ್ಲಿ ಹೇಳೋದಾದ್ರೆ ಇದನ್ನು ಏನಂತ ಹೇಳ್ಬೋದು ನಾವು ಕ್ವಶನ್ನ? ವಿಚ್ ಕಂಟ್ರಿ ಹ್ಯಾಸ್ ಅಫಿಷಿಯಲಿ ಬಿಕಮ್ ದ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಕ್ಯಾಪಿಟಲ್ ವಿತ್ 61 ಪ್ರೊಟೆಕ್ಟೆಡ್ ಸೈಟ್ಸ್ ಅಂತ ನಿಮಗೆ ಕೇಳ್ಬೋದು. ಸೊ ಯಾವುದಾಗಿದೆ ಅಂತ, ಯಾವುದಾಗಿರ್ಬೋದು? ಸೊ ಏನಾದರೂ ಫ್ರಾನ್ಸ್ ಅಂತ ಕೊಟ್ಟರೆ ಫಸ್ಟ್ ಆಪ್ಷನ್ ನೀವು ಫ್ರಾನ್ಸ್ನ ಚೂಸ್ ಮಾಡೋಕ್ಕೆ ಹೋಗ್ತೀರಾ ಕೊಟ್ಟಿದ್ರೆ, ಬಟ್ ಫ್ರಾನ್ಸ್ ಕೊಟ್ಟಿಲ್ಲ ಪುಣ್ಯಕ್ಕೆ. ಸೊ ಇಲ್ಲಿ ಮಿಕ್ಕ ಉಳಿದಿರತಕ್ಕಂಥ ದೇಶಗಳಲ್ಲಿ ಯಾವುದಾಗ್ಬೋದು ಅಂತ, ಯಾವುದಾಗಿರ್ಬೋದು? ಸರ್ 61 ದೇಶಗಳೊಂದಿಗೆ ನಮ್ಮ ಭಾರತ ಆಗಿರ್ಬೋದು ಅಂತ ಯಾರ್ಯಾರು ಟಿಕ್ ಹಾಕ್ತಿದ್ರಲ್ವಾ, ನೀವು ಒಂದು ಸ್ವಲ್ಪ ನಿಮ್ಮ ಸ್ಟ್ರಾಟಜಿಕೆಯನ್ನು ವಾಶ್ ಮಾಡ್ಕೊಳ್ಳಿ. ಬಿಕಾಸ್ ಯಾಕಂದರೆ ನಮ್ಮ ಭಾರತದಲ್ಲಿ ಇವಾಗ 61 ಸಂರಕ್ಷಿತ ಸ್ಥಳಗಳಿದಾವೆ ಇಲ್ಲ ಅಲ್ವಾ? 44 ಮಾತ್ರ ಇರೋದಲ್ವ? 44ನೇದು ಯಾವುದು? ಮರಾಠ ಕೋಟೆಗಳಲ್ವಾ? 43ನೇದು ಯಾವುದು? ಮೊಯ್ಡಮ್ಸ್ಗಳಲ್ವಾ? 42ನೇದು ಯಾವುದು? ನಮ್ಮ ಹೊಯ್ಸಳ ಟೆಂಪಲ್ಸ್ಗಳಲ್ವಾ? ಆ್ಯಂಡ್ 41ನೇದು ಯಾವುದು? ಶಾಂತಿನಿಕೇತನ ಅಲ್ವಾ? ಓಕೆ, ಸೊ ಮೀನ್ಸ್ ಈ ರೀತಿ 44 ಇದಾವೆ ಇವಾಗ, 61 ಇಲ್ಲ ಅಲ್ವಾ ನಮ್ಮ ದೇಶದಲ್ಲಿ. ಸೊ ಹಾಗಾದರೆ ಭಾರತ ಆಗೋದಿಲ್ಲ. ಸೊ ಮಿಕ್ಕುಳಿದಿರ್ತಕ್ಕಂಥ ಯಾವ ದೇಶ ಆಗ್ಬೋದು ಅಂತ, ಯಾವ ದೇಶ ಅಂದರೆ ದ್ಯಾಟ್ ಇಸ್ ಒಂದು ಇಟಲಿ ದೇಶ ಅಂತ ಹೇಳ್ತೀವಿ. ಯಾವುದೇ ಒಂದು ಇಟಲಿ ದೇಶ. ಈ ಇಟಲಿ ದೇಶ 61 ಸಂರಕ್ಷಿತ ಸ್ಥಳಗಳೊಂದಿಗೆ ಅಧಿಕೃತವಾಗಿ ಯುನೆಸ್ಕೋದ ವಿಶ್ವ ಪರಂಪರೆಯ ರಾಜಧಾನಿಯಾಗಿದೆ. ಮೀನ್ಸ್ ಇದು ಕ್ಯಾಪಿಟಲ್ ಆಗುತ್ತೆ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಫ್ ದ ಡಿಕೇಡ್. ಓಕೆ, ಕೇಳ್ತಾನೆ ಇದನ್ನು, ಫಿಕ್ಸ್ ಕ್ವಶನ್ ಕೇಳ್ತಾನೆ, ಇದನ್ನು ಬಂದೇ ಬರುತ್ತೆ. ಇದನ್ನು ಬರ್ಕೊಂಡು ಇಟ್ಕೊಳ್ಳಿ, ಇಲ್ಲಾಂದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳಿ, ಇಲ್ಲಾಂದ್ರೆ ಮಾತನ್ನು ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕಲ್ಚರಲ್ ಇಯರ್ ಅಂತ ನಾವು 2027ರಲ್ಲಿ ಯಾವ ದೇಶದ ಜೊತೆ ಸಂಯೋಗದೊಂದಿಗೆ ನಾವು ಆಚರಿಸ್ತೀವಿ ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಿರ್ತಕ್ಕಂಥದ್ದು ಇಟಲಿ ದೇಶ ಅಗೇನ್. ಆ್ಯಂಡ್ ದೆನ್ ಲಾಸ್ಟ್ ಇಯರ್ ಮೀನ್ಸ್ 2025-26 ನಡೆದಿರ್ತಕ್ಕಂಥ ಈ ಚಳಿಗಾಲದ ಒಲಿಂಪಿಕ್ಸ್ ಯಾವ ದೇಶದಲ್ಲಿ ನಡೆದಿತ್ತು ಅಂತ ನಿಮಗೆ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗಿದೆ ಇಟಲಿಯಲ್ಲಿ ನಡೆದಿತ್ತು ಅಂತ. ಹಾಗಾದರೆ ಆ ಒಂದು ಒಲಿಂಪಿಕ್ಸಲ್ಲಿ ಯಾವ ದೇಶ ಮೊದಲ ಸ್ಥಾನ ಅಗ್ರಸ್ಥಾನದಲ್ಲಿ ಪಡೆದಿತ್ತು ಅಂತ ನಿಮಗೆ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿದೆ ದ್ಯಾಟ್ ಇಸ್ ಒಂದು ನಾರ್ವೆ ದೇಶ ಅಂತ. ಯಾವ ದೇಶ? ಒಂದು ನಾರ್ವೆ ದೇಶ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದ ಮಹಿಳಾ ಆಟಗಾರ್ತಿ ಯಾರು ಅಂತ ಕೇಳಿದ್ದಾರೆ. ಯಾವುದರಲ್ಲಿ? ಒಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದಿರತಕ್ಕಂತಹ ಮಹಿಳಾ ಆಟಗಾರ್ತಿ ಯಾರು ಅಂತ. ಯಾರಾಗಿರ್ಬೋದು ಇವರು? ಹೂಸ್ ದ್ಯಾಟ್ ಪರ್ಸನ್? ಯಾರು ಅಂದರೆ ನಮ್ಮ ಭಾರತದ ದೀಪ್ತಿ ಶರ್ಮಾ ಅವರು. ಯಾರಂತ ಹೇಳ್ತೀವಿ? ಒಂದು ದೀಪ್ತಿ ಶರ್ಮಾ ಅವರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇವನ್ ನಿಮ್ಗೆ ಗೊತ್ತಿರಲಿ T20ಯಲ್ಲೂ ಸಹ ಅತಿ ಹೈಯೆಸ್ಟ್ ವಿಕೆಟ್ಗಳನ್ನು ಪಡೆದಿರತಕ್ಕಂತಹ ಮಹಿಳೆ ಯಾರು ಅಂತಂದರೆ ದ್ಯಾಟ್ ಈಸ್ ಅಗೇನ್ ದೀಪ್ತಿ ಶರ್ಮಾ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒಂದು 9th ಎಡಿಷನ್ ಏನು T20 ವರ್ಲ್ಡ್ ಕಪ್ ಆಗುತ್ತಲ್ವ, ಅದರಲ್ಲಿಯೂ ಸಹ ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದಿರತಕ್ಕಂಥ ಮಹಿಳೆ ಇದೇ ದೀಪ್ತಿ ಶರ್ಮಾ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ನಮ್ಮ ಭಾರತದಲ್ಲಿ ನಡೆದಿರತಕ್ಕಂಥ ಒನ್ ಡೇ ವರ್ಲ್ಡ್ ಕಪ್ನಲ್ಲಿ ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದಿರತಕ್ಕಂಥ ಮಹಿಳೆ ಅಗೇನ್ ಇದೇ ದೀಪ್ತಿ ಶರ್ಮಾ ಅವರು ಅಂತ ಹೇಳ್ತೀವಿ. ಸರ್ ಸೊ ಇದು ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಇವರು WPLನಲ್ಲಿ ಯಾವ ತಂಡಕ್ಕೆ ಪ್ರತಿನಿಧಿಸ್ತಾರೆ ಅಂತಂದರೆ ದ್ಯಾಟ್ ಈಸ್ ಈ ಒಂದು UP ವಾರಿಯರ್ಸ್ ಅಂತ ಹೇಳ್ತೀವಿ. ಸರಿನಾ? ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜೂನ್ 29, 2026ರಂದು ಯಾವ ದೇಶದ 50ನೇ ರಾಷ್ಟ್ರೀಯ ದಿನಾಚರಣೆಯನ್ನು ಆಚರಿಸಲಾಗ್ತದೆ ಅಂತ ಕೇಳಿದಾನೆ. ಯಾವ ದೇಶದ ಒಂದು 50ನೇ ದಿನಾಚರಣೆಯನ್ನು ನಾವು ಆಚರಣೆ ಮಾಡಿದ್ವಿ? ನಾವೆಲ್ಲ ಆಚರಣೆ ಮಾಡಿದ್ದು, ಅವರು ಆಚರಣೆ ಮಾಡಿದರೆ ಎಲ್ಲಿ ಅಂತಾನೆ ಒಂದು ಸೀಶೆಲ್ಸ್ ದೇಶದ ಒಂದು ರಾಷ್ಟ್ರೀಯ ದಿನಾಚರಣೆ ಅಂತ ಹೇಳ್ತೀವಿ. ಹಾಗಾದರೆ ಇದು ಸ್ವತಂತ್ರ ಪಡೆದಿದ್ದು ಯಾವಾಗ ಪಡೆದಿರಬಹುದು? ಎಲ್ಲ 2026 - 50 ಮಾಡಿ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರದ ನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ. ಯಾವುದೇ ಒಂದು ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರದ ನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ? ಯಾರು ನೇಮಿಸಲಾಗಿರಬಹುದು? ಯಾರಂದರೆ ದ್ಯಾಟ್ ಈಸ್ ಈ ಒಂದು
ಉಪೇಂದ್ರ ಪಿ ರಾಜೀವ್ ಅವರು ಅಂತ ಹೇಳ್ತೀವಿ. ಯಾವುದು ಈ ಒಂದು ಉಪೇಂದ್ರ ಪಿ ರಾಜೀವ್ ಅವರಿಗೆ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರದ ನಿರ್ದೇಶಕರಾಗಿ ನೇಮಿಸಲಾಗಿದೆ ಇತ್ತೀಚೆಗೆ ಮೀನ್ಸ್ ಇನ್ ಜೂನಲ್ಲಿ ಅಂತ. ಸೊ ನಿಮಗೆ ಕೇಳ್ತಾನೆ, ಯಾಕೆಂದರೆ ಈ ಮಂತ್ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ದ ಹೈ ಟರ್ಮ್ ಆ್ಯಂಡ್ ದೆನ್ ನೆಕ್ಸ್ಟ್ ಒಂದು ಹೈ ಪ್ರೊಫೈಲ್ ಅಪಾಯಿಂಟ್ಮೆಂಟ್ಗಳು ಏನಾಗ್ತಾವಲ್ವಾ, ಸೊ ಅದು ಮಂತ್ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಕೇಳ್ತಾನೆ, ಈ ಮಂತಲ್ಲಿ ಇವರನ್ನು ನೇಮಕ ಮಾಡಿದರು ಅಂತ. ಹೌದಾ? ಎಸ್ ಅಂತ ಹೇಳಿಕೆ ವೈಸ್ ಕೊಟ್ಟ ಅಂತಂದರೆ ಸೊ ಅಲ್ಲಿ ನೀವು ಹೇಳಬೇಕಾಗುತ್ತೆ ಅಷ್ಟೇ, ಸಿಂಪಲಾಗಿ. ಓಕೆ, ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಯಾರು ಅಂತಂದರೆ ಇವಾಗ ಕರೆಂಟ್ಲಿ ಇರತಕ್ಕಂತಹ ವ್ಯಕ್ತಿ ದ್ಯಾಟ್ ಈಸ್ ಉಪೇಂದ್ರ ಪಿ ರಾಜೀವ್ ಅವರು. ಹಾಗಾದರೆ ಇವ್ರಿಗಿಂತ ಮುಂಚೆ ಯಾರಿದ್ರು ಅಂದರೆ ದ್ಯಾಟ್ ಈಸ್ ರಾಜೀವ್ ಅಂತ ಇದ್ರು. ಸರ್ನಾ, ಯಾರಂತ ಇದ್ರು? ಈ ರಾಜೀವ್ ಅಂತ ಹೇಳ್ತೀವಿ. ಸರ್ನಾ, ರಾಜೀವ್ ಅಲ್ಲ, ಆ್ಯಕ್ಚುಲಿ ರಾಜೀವ್ ಆರ್ ರಾಜನ್ ಅಂತ ಬರ್ತಾರೆ. ರಾಜರಾಜನ್ ಅಂತ ಬರ್ತಾರೆ. ಸೊ ಅವ್ರು ನೆನ್ಪಿಟ್ಕೊಳ್ಳಿ. ಸೊ ಇವರು ರಿಟೈರ್ಮೆಂಟ್ ಆಗ್ತಾರೆ ಅವರ ಒಂದು 60 ಏಜಲ್ಲಿ. ಸೊ ದ್ಯಾಟ್ಸ್ ವೈ ಇವಾಗ ಕರೆಂಟ್ಲಿ ಇರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ, ಅಪಾಯಿಂಟ್ಮೆಂಟ್ ಆಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ದ್ಯಾಟ್ ಇಸ್ ಒಂದು ಉಪೇಂದ್ರ ಪಿ ರಾಜೀವ್ ಅವರು ಅಂತ ಹೇಳ್ತೀವಿ. ಯಾರು? ಒಂದು ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರದ ಮುಂದಿನ ನಿರ್ದೇಶಕರು ಉಪೇಂದ್ರ ಪಿ ರಾಜೀವ್ ಅವರು. ಕೇಳ್ತಾನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಾರ್ಚ್ 9, 2027 ಪ್ರಕಟವಾಗಲಿರುವ ಸುದ್ದಿಯಲ್ಲಿರುವ ಮಿಸ್ ಲ್ಯಾಂಬರ್ಟ್ ಸ್ಟೆಪ್ಸ್ ಅಬೌಟ್ ಡೇಂಜರ್ ಕಾದಂಬರಿಯ ಲೇಖಕರು ಯಾರು ಅಂತ ಕೇಳಿದಾನೆ. ಯಾವ್ದು ಗುರು ಇದು ಡೇಂಜರ್ ಅಂತ ನೀವು ಅನ್ಬಹುದು. ಯಾವುದಿದು ಡೇಂಜರ್ ಅಂತಕ್ಕಂತಹ ಪುಸ್ತಕವನ್ನು ಬರೆದಿರ್ತಕ್ಕಂಥ ಡೇಂಜರ್ ಮನುಷ್ಯ ಯಾರು ಅಂದರೆ ದ್ಯಾಟ್ ಈಸ್ ಈ ಕಾಜಿಒ ಇಶಿಗುರು ಅವರು ಅಂತ ಹೇಳ್ತೀವಿ. ಯಾರು ಎಂದು ಕಾಜಿಒ ಇಶಿಗುರು ಅವರು ಏನಿದಾರಲ್ವಾ, ಈ ಲ್ಯಾಂಬರ್ಟ್ ಸ್ಟೆಪ್ಸ್ ಅಬೌಟ್ ಡೇಂಜರ್ ಅಂತಕ್ಕಂಥ ಒಂದು ಪುಸ್ತಕವನ್ನು, ಕಾದಂಬರಿಯನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಆಗಿದ್ದಾರೆ. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ, ಇದು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ಯಾಕೆ ಇವರು ಇಂಪಾರ್ಟೆಂಟ್ ಆಗ್ತಾರೆ ಅಂದರೆ ಇವರು ನೋಬೆಲ್ ಪ್ರಶಸ್ತಿ ವಿಜೇತರಾಗಿದ್ದಾರೆ. ಓಕೆ, ಸೊ ದ್ಯಾಟ್ಸ್ ವೈ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಬೆನ್ ಸ್ಟೋಕ್ಸ್ ಯಾವ ದೇಶದ ಪ್ರಸಿದ್ಧ ಆಟಗಾರರಾಗಿದ್ದರು? ಇವರು ನಿವೃತ್ತಿ ಘೋಷಿಸಿದ್ದಾರೆ ರೀಸೆಂಟ್ಲಿ. ಆ್ಯಂಡ್ ದೆನ್ ಇವರು ವಿಡಿಯೋ ಸಹ ನೀವು ನೋಡಿರ್ತೀರ. ಯಾರಿಗೂ ಲಾಸ್ಟ್ ಮೀನ್ಸ್ ನೈಟ್ ಪಬ್ ಮುಗಿಸ್ಕೊಂಡು ಬಂದಾಗ ಅವ್ರ ಜೊತೆ ಜಗಳ ಮಾಡ್ತಾರೆ. ಸೊ ದ್ಯಾಟ್ಸ್ ವೈ ಏನಾಗ್ತದೆ, ಆ ಒಂದು ದೇಶದ ಕ್ರಿಕೆಟ್ ಬೋರ್ಡ್ ಏನು ಹೇಳುತ್ತೆ, ಇವರನ್ನು ಕ್ರಿಟಿಸೈಸ್ ಮಾಡುತ್ತೆ. ಸೊ ದ್ಯಾಟ್ಸ್ ವೈ ಇವರು ಎಂತ ರಿಟೈರ್ಮೆಂಟ್ ಅಂತ ತಗೊಳ್ತಾರೆ. ಯಾವ ದೇಶದವರು? ಇಂಗ್ಲೆಂಡ್ ದೇಶದ ಆಟಗಾರರು ಅಂತ ಹೇಳ್ತೀವಿ. ಆಲ್ರೌಂಡರ್ ವ್ಯಕ್ತಿಯವರು ಯಾರು? ಬೆನ್ ಸ್ಟೋಕ್ಸ್. ಓಕೆ, ಸೊ ನಿಮ್ಗೆ ಗೊತ್ತಿರುತ್ತೆ ಅಂದ್ಕೊಳ್ತೀನಿ, ಈ ಒಬ್ಬ ಇಂಗ್ಲೀಷ್ ಆಟಗಾರ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, DRIV ಮೊದಲ ಜಾಗತಿಕ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ದಾನೆ. ಸರಿನಾ, ಯಾರನ್ನು ನೇಮಿಸಲಾಗಿರ್ಬೋದು? ಯಾರು ಅಂದರೆ ದ್ಯಾಟ್ ಈಸ್ ಒನ್ ಆ್ಯಂಡ್ ಓನ್ಲಿ ದ ಮಹೇಂದ್ರ ಸಿಂಗ್ ಧೋನಿಯವರು ಅಂತ ಹೇಳ್ತೀವಿ. ಯಾರು? ಈ ಒಂದು ಮಹೇಂದ್ರ ಸಿಂಗ್ ಧೋನಿಯವರು. ಸೊ ಇವ್ರನ್ನ ಸಹ ನೀವು ನೆನ್ಪಿಟ್ಕೊಳ್ಳಿ, ಮಹೇಂದ್ರ ಸಿಂಗ್ ಧೋನಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜೂನ್ 28, 2026 ಮಾಜಿ ಪ್ರಧಾನಮಂತ್ರಿ PV ನರಸಿಂಹರಾವ್ ಅವರ ಯಾವ ಜಯಂತಿಯನ್ನು ಆಚರಿಸಲಾಯಿತು ಅಂತ ಕೇಳಿದ್ದಾನೆ. ಸೊ ಇಲ್ಲಿ ನಿಮಗೆ ಜಯಂತಿ ಎಷ್ಟನೇದು ಆಚರಣೆ ಮಾಡಿದ್ವಿ ಎಂತ ಏನು ಅದೆಲ್ಲ ಸಹ ಬೇಕಿಲ್ಲ, ಬಟ್ ಸುಮ್ಮನೆ ನೆನ್ಪಿಟ್ಕೊಳ್ಳಿ 105ನೇದು ಅಂತ. ಬಟ್ ಇಲ್ಲಿ ಅವರು ಹುಟ್ಟಿದ ಕೇಳಲ್ಲ ಸರ್. ಬಟ್ ಈ ಪ್ರಧಾನಮಂತ್ರಿ PV ನರಸಿಂಹರಾವ್ ಅವರು ಏನೇನು ಕೆಲಸ ಮಾಡಿದರು ಅಂತ, ಏನೇನು ಕೆಲಸ ಮಾಡ್ತಾರೆ? 1991 LPG ಯಾರಿದ್ರು? PV ನರಸಿಂಹರಾವ್ ಅವರು ಇದ್ದರು ಅಲ್ವಾ. ಆ್ಯಂಡ್ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ಈ 73 ಮತ್ತು 74ನೇ ತಿದ್ದುಪಡಿ ಆಗ್ತಾವಲ್ವಾ, ಆ ಸಮಯದಲ್ಲೇ ಸಹ ಯಾರಿದ್ರು ಅಂದರೆ ಇದೇ PV ನರಸಿಂಹರಾವ್ ಅವರು ಇದ್ದರು. ನಾರ್ಮಲಾಗಿ ನೀವು ಓದ್ತೀರಾ, ಏನಂತ ಓದ್ತೀರಾ, ಲೈಕ್ ಸಮ್ ಡೆಪ್ತ್ ಆಗಿ ಓದುವಾಗ ಪಂಚಾಯತ್ ರಿಲೇಟೆಡ್ ಕಮಿಟಿಗಳಲ್ಲಿ ಒಂದು ಕಮಿಟಿ ಬರುತ್ತೆ 1986 ನೇಮಕ ಆಗಿರ್ತಕ್ಕಂಥ LM ಸಿಂಘ್ವಿ ಸಮಿತಿ ಅಂತ. ಸೊ ಇದು ಏನು ಮಾಡುತ್ತೆ, ಈ ಪಂಚಾಯತಿಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ಕೊಡಿ ಸಾರ್ ಅಂತ ಕೇಳುತ್ತೆ ಅಲ್ವಾ. ಇದನ್ನು ಓದಿರ್ತೀರ. ಬಟ್ ಇನ್ನೊಂದು ಸಹ ಓದಿರ್ತೀರ ಇದ್ರ ಜೊತೆಗೆ, ಇದನ್ನು ನೇಮಕ ಮಾಡಿರ್ತಕ್ಕಂಥ ಪ್ರಧಾನಮಂತ್ರಿ ಯಾರು ಅಂದರೆ ರಾಜೀವ್ ಗಾಂಧಿ ಅವರು ಅಂತ. ಬಿಕಾಸ್ ಯಾಕಂದರೆ 1986 ಅವರೇ ಪ್ರಧಾನಮಂತ್ರಿ ಇದ್ದರು. ಬಟ್ ಇದು ಜಾರಿಗೆ ಆಗುವಾಗ ಇರ್ತಕ್ಕಂಥ ಪ್ರಧಾನಮಂತ್ರಿ ಯಾರು ಅಂದರೆ PV ನರಸಿಂಹರಾವ್ ಅವರು. ಓಕೆ, ಸೊ ಇದನ್ನು ಕೇಳಿದ್ದಾನೆ. ಐ ಥಿಂಕ್ ಇನ್ CGL ಎಕ್ಸಾಮಲ್ಲಿ ಕೇಳಿದ್ದಾನೆ. CGL ಆರ್ ಫೇಸ್ ಎಕ್ಸಾಮ್ಗಳಲ್ಲಿ, ಫೇಸ್ 13, 12 ಈ ಥರ ಬರುತ್ತಲ್ವ, ಸೊ ಆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾನೆ. ರೀಸೆಂಟ್ಲಿ ಕೇಳಿರ್ತಕ್ಕಂಥದ್ದು ಲಾಸ್ಟ್ 2 yearsಲ್ಲಿ ಇದನ್ನು. ಓಕೆ, ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ನೀವು ಕೇಳೋ ಚಾನ್ಸಸ್ ಇರಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಂತಾರಾಷ್ಟ್ರೀಯ ಸಂಸದೀಯ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗ್ತದೆ ಅಂತ ಕೇಳಿದಾನೆ. ಅಂತಾರಾಷ್ಟ್ರೀಯ ಸಂಸದ ದಿನವನ್ನು ನಾವು ಯಾವಾಗ ಆಚರಣೆ ಮಾಡ್ತೀವಿ? ಯಾವಾಗ ಆಚರಣೆ ಮಾಡಬಹುದು? ಯಾವಾಗ ಇದನ್ನು ಆಚರಣೆ ಮಾಡ್ತೀವಿ ಅಂದರೆ ಪ್ರತಿ ವರ್ಷ ಎಸ್ಟರ್ಡೇ ಮೀನ್ಸ್ ಈ ಒಂದು ಜೂನ್ 30 ಆಚರಣೆ ಮಾಡ್ತೇವೆ. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಭಾರತವು ಯಾವ ದೇಶದಲ್ಲಿ ಆಪರೇಷನ್ ಅಮಿಸ್ಟಾಡನ್ನು ಪ್ರಾರಂಭಿಸಿತು? ವೆನಿಜುವೆಲಾ ದೇಶ. ಮರೆಯೋ ಹಂಗಿಲ್ಲ ನೀವು. ಓಕೆ, ಯಾಕೆಂದರೆ ಇದನ್ನು ನೆನ್ಪಿಟ್ಕೊಳ್ಳೇಬೇಕಾಗತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಯಾವುದೇ ಒಂದು ವೆನಿಜುವೆಲಾ ದೇಶ ಅಂತ ಹೇಳ್ತೀವಿ. ಯಾವ ದೇಶ? ಒಂದು ವೆನಿಜುವೆಲಾ ದೇಶ. ಎಲ್ಲಿ ಕಂಡು ಬರುತ್ತೆ ಇದು? ಸೌತ್ ಅಮೆರಿಕ ಖಂಡದಲ್ಲಿ ಇದು ಕಂಡು ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹೈಡ್ರೋಜನ್ ಉತ್ಪಾದನಾ ಕೇಂದ್ರವನ್ನು ಪ್ರಾರಂಭಿಸಿದ ವಿಶ್ವದ ಮೊದಲ ದೇಶ ಯಾವುದು ಅಂತ ಕೇಳಿದಾನೆ. ಹೈಡ್ರೋಜನ್ ಉತ್ಪಾದನಾ ಘಟಕವನ್ನು
ಅಥವಾ ಈ ಒಂದು ಪ್ಲಾಂಟನ್ನು ಆರಂಭಿಸಿರ್ತಕ್ಕಂಥ ಒಂದು ಮೊದಲ ದೇಶ ಯಾವುದು ಅಂತ, ಯಾವ ದೇಶ ಅಂದರೆ ದ್ಯಾಟ್ ಇಸ್ ಅಗೇನ್ ನಮ್ಮ ಭಾರತ ದೇಶ ಅಂತ ಹೇಳ್ತೀವಿ. ಹೈಡ್ರೋಜನ್ ಉತ್ಪಾದನಾ ಕೇಂದ್ರವನ್ನು ನೆದರ್ಲ್ಯಾಂಡ್ ಕೊಟ್ಟರೆ ನೆದರ್ಲ್ಯಾಂಡ್ ಹಾಕಬೇಡಿ. ಓಕೆ, ಸೊ ಈ ವರ್ಷ ಕೇಳಿದಾನೆ ಪ್ರಶ್ನೆ, ಹೇಳ್ತೀನಿ ಈ ವರ್ಷದಲ್ಲಿ ಕರೆಂಟ್ ಅಫೇರ್ಸಲ್ಲಿದೆ. ಸೊ ದ್ಯಾಟ್ಸ್ ವೈ ಇದು ಭಾರತ ಅಂತ ನೀವು ಆನ್ಸರ್ನ ಮಾಡಬೇಕಾಗತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸುದ್ದಿಯಲ್ಲಿರುವ ಹೆಲಿನಾ ಕ್ಷಿಪಣಿಯನ್ನು ಯಾವ ದೇಶವು ಅಭಿವೃದ್ಧಿಪಡಿಸಿದೆ ಅಂತ ಕೇಳಿದ್ದಾನೆ. ಹೆಲಿನಾ ಯಾವ ದೇಶ ಅಭಿವೃದ್ಧಿಪಡಿಸಿರ್ತಕ್ಕಂಥ ಒಂದು ಕ್ಷಿಪಣಿಯಾಗಿದೆ ಅಂತ. ಹೆಲಿನಾ ಅಂತಕ್ಕಂಥದ್ದು ನಮ್ಮ ಭಾರತ ದೇಶ ಅಂತ ಹೇಳ್ತೀವಿ. ಯಾವುದೇ ಒಂದು ಹೆಲಿನಾ ಕ್ಷಿಪಣಿ ನಮ್ಮ ಭಾರತ ದೇಶದ DRDO ಅವರು ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮೊದಲ ಉಪಗ್ರಹ ಆಧಾರಿತ ಲ್ಯಾಂಡಿಂಗ್ ವ್ಯವಸ್ಥೆಯ ವಿಧಾನವನ್ನು ಎಲ್ಲಿ ಪರೀಕ್ಷಿಸಲಾಯಿತು ಅಂತ ಕೇಳಿದ್ದಾನೆ. ಎಲ್ಲಿ ಇದನ್ನು ಪರೀಕ್ಷಿಸಲಾಗಿದೆ ಅಂತ. ದ ಇಂಡಿಯಾಸ್ ಫಸ್ಟ್ ಸ್ಯಾಟಲೈಟ್ ಬೇಸ್ಡ್ ಲ್ಯಾಂಡಿಂಗ್ ಸಿಸ್ಟಮ್ ಅಪ್ರೋಚ್ ಟೆಸ್ಟೆಡ್ ಇನ್ ಉದಯ್ಪುರ್ ಅಂತ ಹೇಳ್ತೀವಿ. ಯಾವುದು ಈ ಒಂದು ಉದಯ್ಪುರ್ ಅಂತ ಹೇಳ್ತೀವಿ. ಉದಯ್ಪುರ ಎಲ್ಲಿ ಕಂಡುಬರುತ್ತೆ ನಿಮಗೆ? ಇದು ಕಂಡುಬರ್ತಕ್ಕಂಥದ್ದು ಈ ಒಂದು ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ಹಾಗಾದರೆ ಉದಯ್ಪುರ್ ಲೇಕ್ ಎಲ್ಲಿ ಕಂಡುಬರುತ್ತೆ ನಿಮಗೆ ಹೇಳ್ಬೋದಾ? ಹೇಳಿ ನೋಡುವ, ಉದಯ್ಪುರ್ ಲೇಕ್ ಎಲ್ಲಿ ಕಂಡುಬರುತ್ತೆ? ಆಪ್ಷನ್ ಕೊಡಲ. ಆಪ್ಷನ್ ಎ ರಾಜಸ್ಥಾನ್, ಆಪ್ಷನ್ ಬಿ ಉತ್ತರ ಪ್ರದೇಶ್, ಆಪ್ಷನ್ ಸಿ ಬಿಹಾರ, ಆಪ್ಷನ್ ಡಿ ಕರ್ನಾಟಕ. ಆನ್ಸರ್ ಮಾಡಿ ಇದಕ್ಕೆ. ಓಕೆ, ಉದಯ್ಪುರ್ ಝೀಲ್, ಉದಯ್ಪುರ್ ಲೇಕ್ ಅಂತ ಹೇಳ್ತೇವೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜೂನ್ 2026ರಲ್ಲಿ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಲವ್ಲಿಹುಡ್ ಮಿಷನ್ ಗ್ರಾಮೀಣ್ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರವು ಘೋಷಿಸಿದೆ ಅಂತ. ಏನು ಘೋಷಣೆ ಮಾಡಿದೆ? ಇದು ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಏನು ಅಂತಂದರೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಲವ್ಲಿಹುಡ್ ಮಿಷನ್ ರೂರಲ್ ಅಂತ ಹೇಳ್ತೀವಿ. ಈ ಒಂದು ಸ್ಕೀಮನ್ನು ಆರಂಭಿಸಿರ್ತಕ್ಕಂಥ ಒಂದು ರಾಜ್ಯ ಯಾವುದು ಅಂದರೆ ದ್ಯಾಟ್ ಈಸ್ ಅಗೇನ್ ದ ಪಂಜಾಬ್ ರಾಜ್ಯ ಅಂತ ಹೇಳ್ತೀವಿ. ಯಾವ ರಾಜ್ಯ ಅಂದರೆ ಒಂದು ಪಂಜಾಬ್ ರಾಜ್ಯ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಪಂಜಾಬ್ ರೀಸೆಂಟ್ಲಿ ನ್ಯೂಸಲ್ಲಿತ್ತು. ಪಂಜಾಬ್ ಮತ್ತು ಉತ್ತರಾಖಂಡ್ ಯಾಕೆ ನ್ಯೂಸಲ್ಲಿತ್ತು? ನಿಹಾಂಗ್ 6ಗಳ ಕಾಲದಿಂದಾಗಿ ಅದು ನ್ಯೂಸಲ್ಲಿ ಇತ್ತು. ಓಕೆ, ನಿಹಾಂಗ್ 6 ವರ್ಸಸ್ ಪೊಲೀಸ್ ಇತ್ತಲ್ವಾ? ಸೊ ಅದಾದ ಕಾರಣಕ್ಕಾಗಿ ನ್ಯೂಸಲ್ಲಿತ್ತು. ಸೊ ಅದನ್ನು ಸಹ ನೀವು ಸ್ವಲ್ಪ ರೀಕಾಲ್ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಅಡಿಯಲ್ಲಿ ನಶಾಮುಕ್ತ ಭಾರತ ಸಪ್ತಾಹ 2026 ಯಾವಾಗ ಆಚರಿಸಲಾಯಿತು ಅಂತ ಕೇಳಿದಾನೆ. ಯಾವಾಗ ಅದನ್ನು ಆಚರಣೆ ಮಾಡಿದ್ದಾರೆ? ಏನಿಲ್ಲ, 17ರಿಂದ 26ರವರೆಗೆ ಆಚರಣೆ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಶಾಂಘೈ ಸಹಕಾರ ಸಂಸ್ಥೆಯ SCO ಮಹಿಳಾ ವೇದಿಕೆ 2026 ಎಲ್ಲಿ ಆಯೋಜಿಸಲಾಗಿತ್ತು ಅಂತ ಕೇಳಿದಾನೆ. ಎಲ್ಲಿ ಇದನ್ನು ಆಯೋಜನೆ ಮಾಡಲಾಗಿತ್ತು? ಎಲ್ಲಿ ಅಂದರೆ ದ್ಯಾಟ್ ಇಸ್ ಒಂದು ಬಿಷ್ಕೇಕ್ನಲ್ಲಿ ಆಯೋಜನೆ ಮಾಡಲಾಗಿತ್ತು. ಓಕೆ, ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂದರೆ ದ್ಯಾಟ್ ಇಸ್ ಒಂದು ಬಿಷ್ಕೇಕ್ ಅಂತ ಹೇಳ್ತೀವಿ. ಓಕೆ, ಏನು ಅಂದರೆ ಬಿಷ್ಕೇಕ್, ಮಹಿಳೆ ಕೇಕ್ ಬ್ಯಾಗ. ಓಕೆ, ಬಿಷ್ಕೇಕ್ ನೀವು ಬಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಪೇಡ ಪ್ರೀಮಿಯಂ ಬಂಗನಪಲ್ಲಿ ಮಾವಿನ ಹಣ್ಣುಗಳ ಮೊದಲ ವಾಣಿಜ್ಯ ಸಮುದ್ರ ಸಾಗಣೆಯನ್ನು ಯಾವ ದೇಶಕ್ಕೆ ರಫ್ತು ಮಾಡಿದೆ ಅಂತ ಕೇಳಿದಾನೆ. ಯಾವುದೇ ಒಂದು ಅಪೇಡ ಏನಿದೆಯಲ್ವಾ, ರಫ್ತು ಮಾಡಿದೆ ಯಾವ ಒಂದು ಮಾವಿನ ಹಣ್ಣನ್ನು? ಈ ಒಂದು ಬಂಗನಪಲ್ಲಿ ಮಾವಿನ ಹಣ್ಣು ಅಂತ ಹೇಳ್ತೀವಿ. ಹಾಗಾದರೆ ಯಾವ ದೇಶಕ್ಕೆ ಇದನ್ನು ರಫ್ತು ಮಾಡಿದೆ ಅಂದರೆ ದ್ಯಾಟ್ ಇಸ್ ಒಂದು ಸಿಂಗಾಪುರ್ಗೆ ರಫ್ತು ಮಾಡಿದೆ. ಅಂದರೆ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ಯಾವ ದೇಶ ನಮ್ಮ ಭಾರತದ ಮಾವಿನ ಹಣ್ಣುಗಳನ್ನು ನೋ ಬೇಡ ಇನ್ನು ಮುಂದೆ ನಮಗೆ ಅಂತ ಹೇಳಿದೆ ಅಂದರೆ ದ್ಯಾಟ್ ಇಸ್ ಜಪಾನ್. ಓಕೆ, ಬಿಕಾಸ್ ಯಾಕಂದರೆ ನೀವು ನಮಗೆ ಚೆನ್ನಾಗಿರ್ತಕ್ಕಂಥ ಹಣ್ಣುಗಳನ್ನು ಕಳಿಸ್ತಾ ಇಲ್ಲ. ಆ್ಯಂಡ್ ನಿಮ್ಮ ಫ್ಯಾಕ್ಟ್ರಿಗಳು ನೋಡಿದ್ರೆ ನಮಗೆ ಅಲ್ಲಿ ಊಟ ಅಲ್ಲ, ತಿನ್ನಕ್ಕೆ ನೀರು ಸಹ ಕುಡಿಯೋಕ್ಕಾಗ್ತಿಲ್ಲ. ಸೊ ಅದಕ್ಕೆ ಬೇಡ ಗುರು ಅಂತ ಹೇಳಿದ್ದಾರೆ. ಓಕೆ, ಯಾವ ದೇಶ? ಜಪಾನ್ ದೇಶ. ಓಕೆ, ಸೊ ಸಮ್ ಮೈಕ್ರೋ ಪೆಸ್ಟೈಡ್ಸ್ಗಳು ಎಲ್ಲ ಸಹ ಅವ್ರ ದೇಶಕ್ಕೆ ರವಾನೆ ಆಗ್ತಿದ್ದಾವೆ ಅಂತ. ಸೊ ದ್ಯಾಟ್ಸ್ ವೈ ಸೊ ಅವರು ಹೆಲ್ತ್ನ ಕೇರ್ ಮಾಡ್ತಾರೆ. ಬಿಕಾಸ್ ಅದರ ಸಲುವಾಗಿ ಅವರು 100 ವರ್ಷ ಇವಾಗಲೂ ಸಹ ಬದುಕ್ತಿದ್ದಾರೆ. 100 ಆರಾಮ್ಸೆ ಕ್ರಾಸ್ ಆಗ್ತಾರೆ ಅಲ್ಲಿ. ಓಕೆ, ಬಟ್ ನಮ್ಮ ಭಾರತದಲ್ಲಿ ಕ್ವೈಟ್ ಇಂಪಾಸಿಬಲ್. ಓಕೆ, ಆ್ಯಂಡ್ ಕ್ವೈಟ್ ಇಂಪಾಸಿಬಲ್ ಅಲ್ಲ, ಆ್ಯಕ್ಚುಲಿ ಇಂಪಾಸಿಬಲ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಬ್ಯಾಲಿಸ್ಟಾ ಸ್ಪೈಡರ್ ಎಂದು ಕರೆಯಲ್ಪಡುವ ಜೇಡ ಪ್ರಭೇದವನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಗಿದೆ ಅಂತ ಕೇಳಿದಾನೆ. ಯಾವುದೇ ಒಂದು ಬ್ಯಾಲಿಸ್ಟಾ ಸ್ಪೈಡರ್ ಯಾವ ದೇಶದಲ್ಲಿ? ದ್ಯಾಟ್ ಇಸ್ ಒಂದು ಆಸ್ಟ್ರೇಲಿಯಾ ದೇಶ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ರಾಷ್ಟ್ರೀಯ ಸಾಂಖ್ಯಿಕಿ ಅಥವಾ ಸಾಂಖ್ಯಿಕ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗ್ತದೆ? ದ್ಯಾಟ್ ಇಸ್ ನಿಮ್ಗೆ ಗೊತ್ತಿದೆ, ಯಾವುದು? 29 ಜೂನ್ ಅಂತ ಹೇಳ್ತೀವಿ. 29 ಜೂನ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಫಿಫಾ ಇತ್ತೀಚೆಗೆ ಯಾವ ದೇಶದ ಫುಟ್ಬಾಲ್ ಸಂಘವನ್ನು ಅಮಾನತುಗೊಳಿಸಿತು ಅಂತ. ಯಾವ ದೇಶದ ಅಮಾನತುಗೊಳಿಸಿದೆ ಅಂದರೆ ದ್ಯಾಟ್ ಇಸ್ ಒಂದು ನೇಪಾಳದ ಒಂದು ಫುಟ್ಬಾಲ್ ಸಂಘವನ್ನು ಅದು ಅಮಾನತುಗೊಳಿಸಿದೆ. ಯಾರು ಅಂದರೆ ಒಂದು ಫಿಫಾದವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ ಅಂದರೆ ನಿಮ್ಮ ಹೋಮ್ವರ್ಕ್ ಪ್ರಶ್ನೆ, ಟಾಪ್ 500 ಪಟ್ಟಿಯಲ್ಲಿ ವಿಶ್ವದ ವೇಗವಾದ ಸೂಪರ್ ಕಂಪ್ಯೂಟರ್ ಎಂದು ಸ್ಥಾನ ಪಡೆದಿರುವ ಲೈನ್ ಶೈನ್ ಯಾವುದು? ದ ಲೈನ್ ಶೈನ್ ಯಾವ ದೇಶದ ಸೂಪರ್ ಕಂಪ್ಯೂಟರ್ ಆಗಿದೆ ಅಂತ ಕೇಳಿದಾನೆ. ಯಾವ ದೇಶದ ಇದು ಸೂಪರ್ ಕಂಪ್ಯೂಟರ್ ಆಗಿರಬಹುದು ಈ ಒಂದು ಲೈನ್ ಶೈನ್? ಯಾವ ದೇಶದ್ದು? ಭಾರತ, ಚೀನಾ, ಅಮೇರಿಕ ಮತ್ತು ಇಂಗ್ಲೆಂಡ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಹೋಮ್ವರ್ಕ್ ಪ್ರಶ್ನೆ ಆಗಿ ತಗೊಳ್ಳಿ. ಆ್ಯಂಡ್ ಈ ಒಂದು ಹೋಮ್ವರ್ಕ್ ಪ್ರಶ್ನೆಗೆ ನೀವು ಕಾಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಒಂದು ಸಜೆಷನ್ಗಳು, ನಿಮ್ಮ ಅನಿಸಿಕೆಗಳು ಆ್ಯಂಡ್ ನಿಮ್ಮ ಕಾಂಪ್ಲಿಮೆಂಟ್ಸ್ಗಳು ಆ್ಯಂಡ್ ನಿಮ್ಮ ಏನಾದರೂ ಇತ್ತು ಅಂದರೆ ಸಮ್ ಪ್ರಾಬ್ಲಮ್ಸ್ಗಳು ಅದನ್ನು ಕಾಮೆಂಟಲ್ಲಿ ನೀವು ಕಾಮೆಂಟ್ ಮಾಡಿ ಅಂತ ಹೇಳ್ತಾ. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.